ಮಹಾಸನ್ನಿಧಿಗಳಾದ ರಂಭಾಪುರಿ ಜಗದ್ಗುರುಗಳು 1008 ಶ್ರೀ ಸೋಮೇಶ್ವರ ಶಿವಾಚಾರ್ಯರು ಇವತ್ತು ಬೆಂಗಳೂರು ನಗರದಲ್ಲಿ ಈ ಆಷಾಢ ಮಾಸದ ವಿಶೇಷ ಅನುಷ್ಠಾನಗಳನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ಭಕ್ತರಿಗೆ ಒಂದು ಧರ್ಮ ಸಂದೇಶವನ್ನು ನೀಡಬೇಕು ಅಂಥೇಳಿ ಈ ಫ್ರೀಡಮ್ ಟಿವಿಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಉತ್ಕೃಷ್ಟ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಲವಾರು ಧರ್ಮಗಳು, ಮತಪಂಥಗಳು ಬೇಕಾದಷ್ಟಿದ್ದರೂ ಕೂಡ ಅವೆಲ್ಲವುಗಳು ಕೂಡ ಮನುಷ್ಯ ಸನ್ಮಾರ್ಗದತ್ತ ನಡೆಯಬೇಕೆಂಬುದೇ ಅವೆಲ್ಲವುಗಳ ಗುರಿಯಾಗಿದೆ. ಧರ್ಮಗಳು ಬೇರೆ ಬೇರೆ ಆದರೂ ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿದ್ದರೂ ಕೂಡ ಅವೆಲ್ಲವುಗಳ ಅಂತಿಮ ಗುರಿ ಮಾನವ ಕಲ್ಯಾಣವನ್ನು ಬಯಸುವಂಥದ್ದೇ ಆಗಿದೆ. ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿರುವಂಥ ವೀರಶೈವ ಧರ್ಮ ಸಕಲ ಜೀವಾತ್ಮರಿಗೆ ಯಾವಾಗಲೂ ಒಳಿತನ್ನೇ ಬಯಸ್ತಾ ಬಂದಿದೆ. ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದಂಥ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಭೂಮಂಡಲದಲ್ಲಿ ಸರ್ವೋತ್ಕೃಷ್ಟವಾದಂಥ ವೀರಶೈವ ಮತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಬಹುಶಃ ಜಾತಿ ಮತ ಪಂಥಗಳ ಗಡಿಯನ್ನು ಮೀರಿ ಎಲ್ಲ ವರ್ಗದ ಜನರಿಗೆ ಧಾರ್ಮಿಕವಾದಂಥ ಸಂಸ್ಕಾರ ಮತ್ತು ಸದ್ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟದ್ದನ್ನು ಕಾಣ್ತಾ ಇದ್ದೇವೆ. ಅಸ್ಪೃಶ್ಯರ ಉದ್ಧಾರ ಆಗಿರ್ಬೋದು, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯವನ್ನು ಮೊಟ್ಟ ಮೊದಲಿಗೆ ಕರುಣಿಸಿದಂಥವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಕಬ್ಬಿಲಿಗನಾದಂಥ ಮಹಾಮುನಿ ಅಗಸ್ತ್ಯರಿಗೆ ವೀರಶೈವ ಧರ್ಮದ ಪರಮ ರಹಸ್ಯವನ್ನು ಬೋಧ ಮಾಡಿ ಉದ್ಧರಿಸಿದಂಥ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಜಗದ್ಗುರು ರೇಣುಕಾಚಾರ್ಯರು ಆಂಧ್ರ ಪ್ರದೇಶದ ಕೊನಲುಪಾಕ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿ ಆ ಕ್ಷೇತ್ರದಲ್ಲಿ 18 ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ಕಳಸಪ್ರಾಯರಾಗಿ ಜಗದ್ಗುರು ರೇಣುಕಾಚಾರ್ಯರು ದಿವ್ಯವಾದಂಥ ಮಾರ್ಗದರ್ಶನ ನೀಡಿ ಉದ್ಧರಿಸಿದ್ದನ್ನು ಕಾಣ್ತಾ ಇದ್ದೇವೆ. ಆ ಕುರುಹುಗಳನ್ನು ಇವತ್ತು ಕೂಡ ನಾವು ಕಾಣಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಇರಲಿ, ಅದರ ಆಚರಣೆ ಹಿಂದೆ ಒಂದು ಬಲವಾದಂಥ ತತ್ವ ನಂಬಿಕೆ ಇರುವುದನ್ನು ನಾವು ಕಾಣ್ತೇವೆ. ಬಹುಶಃ ವರ್ಷದ 12 ಮಾಸಗಳಲ್ಲಿ ಹಿಂದೂಗಳಿಗೆ ಕೆಲವು ವಿಶಿಷ್ಟವಾದಂಥ ಮಾಸಗಳು ಪರಮ ಪವಿತ್ರ. ಮೊದಲಿನ 4 ಮಾಸ ಬಿಟ್ಟರೆ, ಕೊನೆಯ 4 ಮಾಸಗಳನ್ನು ಬಿಟ್ಟರೆ ಮಧ್ಯವರ್ತಿಯಾಗಿರುವಂಥ ಏನು ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಈ 4 ಮಾಸಗಳು ವಿಶೇಷವಾದಂಥ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಭಾಳ ಜನರು ತಿಳ್ಕೊಂಡಿದ್ದಾರೆ ಆಷಾಢ ಮಾಸ ಅಂದ್ರೆ ಅದೊಂದು ಅಶುಭ ಮಾಸ, ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ. ಆದರೆ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಅಶುಭವಾದಂಥ ಆಷಾಢ ಮಾಸವನ್ನು ಇಷ್ಟಲಿಂಗ ಮಹಾಪೂಜೆ ಮಾಡುವುದರ ಮೂಲಕ ಶುಭ ಮಾಸವನ್ನಾಗಿ ಪರಿವರ್ತಿಸಿದಂಥ ಕೀರ್ತಿ ಮತ್ತು ಶ್ರೇಯಸ್ಸು
ಅವರಿಗೆ ಸಲ್ತಾ ಇದೆ. ಆಷಾಢ ಮಾಸದಲ್ಲಿ ರಾಜ್ಯದ ಹಲವಾರು ಗಣ್ಯ ನಗರಗಳಲ್ಲಿ ಈ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ, ಜನಜಾಗೃತಿ ಧರ್ಮ ಸಮಾರಂಭ ನಡೀತಾ ಬಂದಿವೆ. ಮುಂದೆ ಆಷಾಢ ಕಳೆದ ನಂತರದಲ್ಲಿ ಶ್ರಾವಣ ಪ್ರಾರಂಭಗೊಳ್ಳುತ್ತಾ ಇದೆ. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಜಗದ್ಗುರುಗಳು ರಂಭಾಪುರಿ ಪೀಠದಲ್ಲಿ ವಾಸ್ತವ್ಯ ಮಾಡಿ ನಿತ್ಯದಲ್ಲಿ ತ್ರಿಕಾಲ ಪೂಜೆಯನ್ನು ಮಾಡಿ ನಾಡಿನಾದ್ಯಂತ ಬರುವಂಥ ಎಲ್ಲ ಭಕ್ತರಿಗೆ ಇಷ್ಟಲಿಂಗಾಭಿಷೇಕ ನೆರವೇರಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ವರ್ಷದ 11 ತಿಂಗಳ ಕಾಲ ಬೇರೆ ಬೇರೆ ಪ್ರಾಂತ ಪ್ರದೇಶದಲ್ಲಿ ಸಂಚಾರ ಮಾಡಿದರೆ ಶ್ರಾವಣ ಮಾಸ 1 ತಿಂಗಳು ಮಾತ್ರ ಎಲ್ಲಿಯೂ ಹೋಗದೆ ಅದನ್ನು ಮಹಾಪೀಠದಲ್ಲೇ ಆ ಸಮಯವನ್ನು ಮೀಸಲಿರಿಸಿ ಕಳೆದ 34 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಈಗ ಮುಂಬರುವಂಥ ಶ್ರಾವಣ ಮಾಸ 35ನೇ ವರ್ಷದ ಶ್ರಾವಣ ಮಾಸದ ತಪೋನುಷ್ಠಾನ ನಡೀತಾ ಇದೆ. ಶ್ರಾವಣ ಕಳೆದ ನಂತರದಲ್ಲಿ ಭಾದ್ರಪದ ಮಾಸ ತಮಗೆಲ್ಲ ಗೊತ್ತಿದೆ. ವಿಘ್ನ ವಿನಾಶಕನಾದಂಥ ಗಣೇಶನ ಹಬ್ಬ ನಾಡಿನಾದ್ಯಂತ ನಡೆದುಕೊಂಡು ಬರ್ತಾ ಇದೆ. ಬಹುಶಃ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಏನು ಬಾಲಗಂಗಾಧರನಾಥ್ ತಿಲಕ್ ಅವರು ಈ ದೇಶವಾಸಿಗಳಲ್ಲಿ ರಾಷ್ಟ್ರಾಭಿಮಾನ ತುಂಬುವಂಥ ಕೆಲಸ ಈ ಗಣೇಶ ಚೌತಿಯ ಮೂಲಕ ಎಲ್ಲರನ್ನ ಒಂದು ಕಡೆಗೆ ಸೇರಿಸುವಂಥ, ಜನರಲ್ಲಿ ಒಂದು ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಲಿಕ್ಕೆ ಆ ಎಲ್ಲ ಜನರ ಸಹಕಾರವನ್ನು ಕ್ರೋಢೀಕರಿಸಿ ಆ ಒಂದು ಹೋರಾಟದಲ್ಲಿ ಜಯಶಾಲಿಯಾದದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಭಾದ್ರಪದ ಮಾಸದಲ್ಲಿ ಪೂಜೆಗೊಳ್ಳುವಂಥ ಗಣಪತಿ ಕೇವಲ ಹಿಂದೂ ಸಂಪ್ರದಾಯದವರಿಗೆ ಅಷ್ಟೇ ಅಲ್ಲ, ವೀರಶೈವರರು, ಹಿಂದೂಗಳು ಅಲ್ಲದೆ ಇನ್ನುಳಿದಂಥ ಬೇರೆ ಮತಸ್ಥರು ಕೂಡ ವಿಘ್ನ ವಿನಾಶಕನಾದಂಥ ಗಣಪತಿಯನ್ನು ಪೂಜಿಸಿ ಆರಾಧಿಸಿ ಕೃತಾರ್ಥರಾದಂಥ ಅನೇಕ ಸಂದರ್ಭಗಳನ್ನು ನಾವು ಕಾಣ್ತೇವೆ. ಭಾದ್ರಪದ ಕಳೆದ ನಂತರ ಆಶ್ವೀಜ ಮಾಸ. ಆಶ್ವೀಜ ಮಾಸದಲ್ಲಿ ಶಕ್ತಿಯ ಆರಾಧನೆ ಬಹಳ ಮುಖ್ಯ. ಶಿವನು ಎಷ್ಟು ಪ್ರಾಚೀನವೋ ಅಷ್ಟೇ ಶಕ್ತಿನೂ ಕೂಡ ಪ್ರಾಚೀನವಾದಂಥದ್ದು. ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಶಿವನಿಗೂ ಶಕ್ತಿಗೂ ಇರುವಂಥ ಸಾಮರಸ್ಯ ಭಾಳ ದೊಡ್ಡದು. ಶಿವನನ್ನು ಬಿಟ್ಟು ಶಕ್ತಿಯಾಗಲಿ, ಶಕ್ತಿಯನ್ನು ಬಿಟ್ಟು ಶಿವನಾಗಲಿ ಇಲ್ಲ. ಆ ಕಾರಣದಿಂದಲೇ ವೀರಶೈವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂಥೇಳಿ ಪ್ರಖ್ಯಾತಗೊಂಡಿದೆ. ಬಹುಶಃ ಈ ವರ್ಷ ಈ ಒಂದು ಶರನ್ನವರಾತ್ರಿ ದಸರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆ ಗಣ್ಯ ನಗರವಾದಂಥ ಜಮಖಂಡಿ ತಾಲೂಕಾ ಕೇಂದ್ರದಲ್ಲಿ ಭಾಳ ಸಂಭ್ರಮ ಸಡಗರದಿಂದ ಅಲ್ಲಿಯ ಶಾಸಕರಾದಂಥ ಜಗದೀಶ್ ಗುಡುಗುಂಟಿಯವರ ಒಂದು ಮುಂದಾಳತ್ವದಲ್ಲಿ ಭಾಳ ಸಂಭ್ರಮದಿಂದ ವಿಧಿವತ್ತಾಗಿ ಮತ್ತು ಬಹಳಷ್ಟು ವಿಶಾಲ ತತ್ವ ತಳಹದಿಯ ಮೇಲೆ ಈ ದಸರಾ ಹಬ್ಬವನ್ನು ಆಚರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮಗನ್ನಿಸ್ತಾ ಇದೆ ಈ ಹಿಂದಿನ ಎಲ್ಲ ದಸರಾ ಮಹೋತ್ಸವಗಳ ದಾಖಲೆಯನ್ನು ಮೀರಿ ಜಮಖಂಡಿಯ ದಸರಾ ಮಹೋತ್ಸವ ಸಂಭ್ರಮದಿಂದ ನಡೆಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗಾಗಲೇ ಪೂರ್ವಭಾವಿ ಎಲ್ಲ ಸಿದ್ಧತಾ ಕಾರ್ಯಗಳು ನಡೀತಾ ಇದ್ದವು. ಜಗದ್ಗುರುಗಳು ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲಿಸಿ ಯೋಗ್ಯವಾದಂಥ ಮಾರ್ಗದರ್ಶನ ಕೊಡುವಂಥ ಉದ್ದೇಶ ನಮಗಿದೆ. ಆಶ್ವೀಜ ಮುಗಿದ ನಂತರ ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ಮಠ ಮಂದಿರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲಿ ನೋಡಿದಲ್ಲಿ ದೀಪದ ಆರಾಧನೆ ನಡೀತಾ ಇದೆ. ಬಹುಶಃ ಕತ್ತಲೆಯನ್ನು ಹೋಗಲಾಡಿಸಲು
ದೀಪ ಬಹಳ ಮುಖ್ಯ. ಬಹುಶಃ ದೀಪ ಜ್ಞಾನದ ಸಂಕೇತ, ಕತ್ತಲೆ ಅಜ್ಞಾನದ ಸಂಕೇತ. ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನವನ್ನು ಬೆಳೆಸುವಂಥದ್ದು ಕಾರ್ತೀಕ ಮಾಸದ ಒಂದು ವಿಶೇಷತೆ. ಹೀಗಾಗಿ ಹಿಂದೂಗಳಿಗೆ ಈ ಎಲ್ಲ ಹಬ್ಬಗಳನ್ನು ಭಾಳ ಸಂಭ್ರಮ ಸಡಗರದಿಂದ ಮಾಡುವುದರಲ್ಲಿ ನಮಗೆ ಸಂತೋಷ ಇದೆ. ಅವುಗಳನ್ನು ಭಕ್ತರಿಗೆ ಸರಿಯಾಗಿ ಮನವರಿಕೆಯನ್ನು ಮಾಡಿಕೊಡುವಂಥ ಅವಶ್ಯಕತೆ ಇಂದಿನ ದಿನ ಇದೆ. ಆಧುನಿಕತೆಗೆ ಮತ್ತು ಸುಧಾರಣೆ ನೆಪದಲ್ಲಿ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಕಲುಷಿತಗೊಳಿಸುವಂಥ ಕೆಲವು ಜನರು ಈ ನಾಡಿನಲ್ಲಿ ಇದ್ದಾರೆ. ಬಹುಶಃ ಅಂಥವರಿಗೆ ಒಂದು ಯೋಗ್ಯವಾದಂಥ ಜ್ಞಾನದ ಬೋಧೆಯೊಂದಿಗೆ ಹಬ್ಬ ಹರಿದಿನಗಳ ಹಿಂದೆ ಇರುವಂಥ ಒಂದು ತಾತ್ವಿಕ ಧಾರ್ಮಿಕ ಆದರ್ಶ ಚಿಂತನೆಗಳನ್ನು ಮನವರಿಕೆ ಮಾಡಿಕೊಡುವಂಥ ಉದ್ದೇಶವೂ ಕೂಡ ಹಬ್ಬಗಳ ಆಚರಣೆಯಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳಿ, ಕಳೆದ 6-7 ತಿಂಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಏನು ಫ್ರೀಡಮ್ TV ಪ್ರಾರಂಭಗೊಂಡಿದ್ದು ನಾವು ಕೇಳಿ ಭಾಳ ಸಂತೋಷಪಟ್ವಿ. ಪತ್ರಕರ್ತರು ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿದಂಥ ಮತ್ತು ಹಲವಾರು ದಿನಗಳ ಕಾಲ ಲಂಕೇಶ್ ಪತ್ರಿಕೆಯಲ್ಲಿ ವಿಶೇಷವಾದಂಥ ಲೇಖನಗಳನ್ನು ಬರೆದು ಪ್ರಸಾರಪಡಿಸುತ್ತಿದ್ದಂಥ ಸನ್ಮಾನ್ಯ ಶ್ರೀ ಗಂಗಾಧರ್ ಕುಷ್ಟಗಿ ಅವರು ಈ ಫ್ರೀಡಮ್ TVಯ ಬಗ್ಗೆ ನಮಗೆ ಮನವಿಯನ್ನು ಮಾಡಿದರು. ತಾವು ಬೆಂಗಳೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಈ ಫ್ರೀಡಮ್ TVಗೆ ಒಂದು ಸಂದೇಶವನ್ನು ಮಾಡಬೇಕು ಅನ್ನುವಂಥ ಬಯಕೆಯನ್ನು ಇಟ್ಟಾಗ ಭಾಳ ಹರ್ಷದಿಂದ ನಾವು ಒಪ್ಪಿಕೊಂಡ್ವಿ. ಅಂಥ ಒಂದು ಸುವರ್ಣ ಕಾಲ ಬೆಂಗಳೂರು ಮಹಾನಗರದಲ್ಲಿನೇ ಬಂದಾಗ ಸಂಘಟಿಸಿದ್ದು ನಮಗೆ ಎಲ್ಲಿಲ್ಲದಂಥ ಹರುಷ ತಂದಿದೆ. ಇವತ್ತು ಆಧುನಿಕ ಕಾಲ, ಪ್ರಚಾರ ಈಗ ಇದು. ಬಹುಶಃ ಹಿಂದೆ ನಾವೇನಾದರೂ ಸುದ್ದಿಯನ್ನು ನೋಡಬೇಕಾದ್ರೆ ಪತ್ರಿಕೆಗಳನ್ನು ನಿರೀಕ್ಷಣೆ ಮಾಡಬೇಕಾಗಿತ್ತು. ಆದರೆ ಭಾಳ ತ್ವರಿತಗತಿಯಲ್ಲಿ ಏನು ಸೋಷಿಯಲ್ ಮೀಡಿಯಾ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಯಾವುದಾದ್ರೂ ಒಂದು ವಿಷಯ ಪ್ರಕಟಪಡಿಸಿದ 6-7 ನಿಮಿಷಗಳಲ್ಲಿ ಅದು ಜಗತ್ವ್ಯಾಪಿಯಾಗಿ ಆ ಸುದ್ದಿ ಜನರಿಗೆ ತಲುಪುವಂಥದ್ದು ಮೆಚ್ಚುಗೆಯ ಸಂಗತಿ. ಬಹುಶಃ ಇವತ್ತು ದೂರದರ್ಶನದಿಂದ ಮನುಷ್ಯ ಒಳ್ಳೆಯದನ್ನು ತಿಳ್ಕೊಂಡಿದ್ದನ್ನು ಆ ರೀತಿ ನಡೀಲಿಕ್ಕೆ ಅವಕಾಶ ಇದೆ. ಆದರೆ ಕೆಲವರು ಅಂಥ ದೂರದರ್ಶನಗಳಲ್ಲಿ ಸಮಾಜಕ್ಕೆ ನಿರುಪಯುಕ್ತವಾದಂಥ ಮತ್ತು ಜನರಲ್ಲಿ ದ್ವೇಷ ಅಸೂಯೆಗಳನ್ನು ಹುಟ್ಟುಹಾಕುವಂಥ ಕೆಲಸ ಕೆಲವರು ಮಾಡ್ತಾ ಇರಬಹುದು. ಅಂಥದಕ್ಕೆ ಅವಕಾಶವನ್ನು ಕೊಡದೆ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ, ಗುರು ಪರಂಪರೆಯ ಆದರ್ಶ ಮೌಲ್ಯಗಳನ್ನು ಫ್ರೀಡಮ್ ಏನು TV ಮೂಲಕ ಒಂದು ಪ್ರಸಾರ ಮಾಡುವಂಥ ಕೈಂಕರ್ಯ ಏನು ಕೈಗೊಳ್ಳುತ್ತಾ ಇದೆ, ನಿಜವಾಗಲೂ ಅದು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಕೆಲವೇ ವರ್ಷಗಳಲ್ಲಿ ಇದೊಂದು ಜನಪ್ರಿಯ TVಯಾಗಿ ಎಲ್ಲರೂ ನೋಡುವಂತೆ ಆಗೋದರಲ್ಲಿ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಫ್ರೀಡಮ್ TV ಇದು ಉತ್ತರೋತ್ತರವಾಗಿ ಬೆಳೀಲಿ, ಇದರಿಂದ ನಾಡಿಗೆ ನುಡಿಗೆ ಒಳಿತಾಗಲಿ ಅನ್ನುವಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಫ್ರೀಡಮ್ TVಯ MD ಅವರಾದಂಥ LM ನಾಗರಾಜ್ ಅವರು ಈ ಒಂದು TVಗೆ ಹುಟ್ಟು ಹಾಕಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ದೊರಕಿಸಿಕೊಟ್ಟು ವ್ಯಾಪಕವಾದಂಥ ಪ್ರಸಾರ ಕೈಗೊಂಡಿದ್ದಾರೆ. ನಿಜವಾಗಲೂ ನಾಗರಾಜ್ ಅವರ ಒಂದು ಸಾಹಸ ಮತ್ತು ಅವರು ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಪಾದಾರ್ಪಣೆಯನ್ನು ಮಾಡಿರುವಂಥದ್ದು ನಾಡಿಗೆ ನುಡಿಗೆ
ಒಂದು ಹೆಚ್ಚಿನ ಬಲ ಶಕ್ತಿ ತಂದು ಕೊಟ್ಟಂತೆ ಇದರಿಂದ ಆಗ್ತಾ ಇದೆ ಅನ್ನುವಂಥ ನಂಬಿಕೆ ನಮಗಿದೆ. ನಾಗರಾಜ್ ಅವರು ಪ್ರಾರಂಭಿಸಲ್ಪಟ್ಟಂಥ ಫ್ರೀಡಮ್ ಟಿ ವಿ ಇದು ಜಗಜ್ಜಾಹೀರವಾಗಿ ಎಲ್ಲರ ಮನಗಳಲ್ಲಿ ವಿಜೃಂಭಿಸಲಿ. ಇದರಿಂದ ಹೊರಹೊಮ್ಮುವಂಥ ಆದರ್ಶ ಚಿಂತನೆಗಳನ್ನು ಕೇಳಿ ಜನರು ಧನ್ಯರಾಗಲಿ ಅಂಥೇಳಿ ಬಯಸ್ತಾ ಇದ್ದೇವೆ.